ಪೊಲ್ಲಮೆಯಲೇಸು ನಲ್ಲರ ಮೈಯೋಳ್ ಎನ್ನುವ ಕಾವ್ಯದ ಮೊದಲನೆಯ ಪದ್ಯವನ್ನು ನಾವೀಗ ನೋಡೋಣ ಸ್ನೇಹಿತರೆ. ಅಭಯ ರುಚಿ ಮಾರಿದತ್ತನಿಗೆ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕತೆ ಹೀಗಿದೆ ಅಂದವ. ಮತ್ ಎಂದು ಓಡಿ ಇಳಾಕಾಂತೆಗೆ ಅವಂತಿ ವಿಷಯಂ ಆಶದಬೋಲ್ ಶೋಭಾಕರಂ ಆಯ್ತ್ ಅದರೋಳ್ ನಾಸಾ ಕುಟ್ಮಳದಂತೆ ಮೆರಿಪುದು ಉಜ್ಜಯಿನಿಪುರಂ ಅಂತ ಹೇಳ್ತಾನಲ್ಲ. ಇಳಾಕಾಂತೆ ಅಂತಂದ್ರೆ ಇಲ್ಲಿ ಭೂಮಿ ತಾಯಿ ಅಂಥೇಳಿ, ಭೂದೇವಿ ಅಂಥೇಳಿ ಅರ್ಥ. ಇಳಾಕಾಂತೆಗೆ ಅವಂತಿ ವಿಷಯಂ ಆಶದಬೋಲ್, ವಿಷಯ ಅಂತಂದ್ರೆ ರಾಜ್ಯ ಅಂಥೇಳಿ. ಭೂದೇವಿಯ ಮುಖದಂತೆ ಅವಂತಿ ದೇಶವು ಶೋಭಿಸ್ತಾ ಇದೆ ಅಂತ ಹೇಳಿದವ. ಇಳಾಕಾಂತೆ ಅವಂತಿ ವಿಷಯಂ ಆಶದಬೋಲ್, ಆಶ ಅಂತಂದ್ರೆ ಮುಖ, ಆಶದಬೋಲ್ ಶೋಭಾಕರಂ. ಭೂದೇವಿಯ ಮುಖದ ರೀತಿಯಲ್ಲಿ ಅವಂತಿ ಎನ್ನುವಂಥ ಈ ರಾಜ್ಯ ಶೋಭಿಸ್ತಾ ಇತ್ತು. ಭೂದೇವಿಗೆ ಮುಖವಾಗಿತ್ತು ಆ ಅವಂತಿ ಪ್ರದೇಶ. ಆಯ್ತು ಅದರೋಳ್, ಅದರಲ್ಲಿನೇ ನಾಸಾ ಕುಟ್ಮಳದಂತೆ ಮೆರುಪುದು ಉಜ್ಜಯಿನಿಪುರಂ. ನೋಡ್ರಿ, ಅದರಲ್ಲಿನೇ ಈಗ ಮುಖಕ್ಕೆ ಮೂಗು ಸೌಂದರ್ಯವನ್ನು ಹೆಚ್ಚಿಸ್ತದ. ಮೂಗಿನ ಮೇಲೆ ಸೌಂದರ್ಯ. ಮೂಗಿಲ್ಲದ ಮುಖವನ್ನ ನೀವು ಒಂದು ಕ್ಷಣ ಊಹಿಸಿ ಸ್ನೇಹಿತರೆ. ಈ ಮುಖಕ್ಕೆ ಮೂಗಿನ ರೀತಿಯಲ್ಲಿ ಉಜ್ಜಯಿನಿಪುರವಿದೆ. ನೋಡ್ರಿ, ಈ ಪದ್ಯ ಹೇಳಿಕದ ಭೂದೇವಿಯ ಮುಖದಂತೆ ಅವಂತಿ ದೇಶ ಶೋಭಿಸ್ತಾ ಇದ್ರೆ ಅದರಲ್ಲಿ ಮುಗುಳು ಮೂಗಿನಂತೆ ಮೆರಿತಾ ಇದೆ ಉಜ್ಜಯಿನಿಪುರ. ಇದು ಮೊದಲನೇ ಪದ್ಯ. ಕತೆ ಪ್ರಾರಂಭ ಆಗಿದೆ. ಈಗ ಎರಡನೇ ಪದ್ಯವನ್ನ ಹೇಳ್ತಾನೆ. ಆ ಪುರದರಸಂ ನತ ಭೂಮಿ ಪಾಲರ್ ಮುಕುಟ ಮಸ್ತಕದೆ ನಿಜ ತೇಜೋ ರೂಪಕಮೇ ಪದ್ಮರಾಗದ ದೀಪವೋಲ್ ಮೆರಿವಿನಿಂ ಯಶೌಗಂ ಮೆರವೆಂ. ಆ ಯಶೋಧರ ಮಹಾರಾಜ ಆ ನಗರಕ್ಕೆ ಅರಸನಾಗಿದ್ದ. ಅವ ಯಾವ ರೀತಿ ಇದ್ದ ಅನ್ನೋದನ್ನ ಹೇಳಲಿಕ್ಕೆ. ಆ ಪುರದ ಅರಸ ಯಾರು? ಯಶೋಧರ, ಈ ಯಶೌಘ ಮಹಾರಾಜ. ಆ ಪುರದ ಅರಸ ಯಶೌಘ ಮಹಾರಾಜ. ನತ ಭೂಮಿ ಪಾಲರ್ ಅಂದ್ರ ಭೂಮಂಡಲದಲ್ಲಿರುವಂತ ಎಲ್ಲಾ ರಾಜರು ಅವನಿಗೆ ನಮಸ್ಕಾರ ಮಾಡ್ತಾ ಇದ್ರು. ನತ ಭೂಮಿ ಪಾಲರ್ ಮುಕುಟ ಮಸ್ತಕದೆ, ಅವರೂ ಕೂಡ ಕಿರೀಟಗಳನ್ನು ಧರಿಸಿದ್ರು. ಆದರೆ ಅವರೆಲ್ಲರ ಕಿರೀಟಗಳಲ್ಲಿ ಈತನ ಕಿರೀಟ ಹೆಚ್ಚು ಶೋಭಿಸ್ತಾ ಇತ್ತು ಅಂತ ಹೇಳ್ತಾನೆ. ನಿಜ ತೇಜೋ ರೂಪಕಮೇ ಪದ್ಮರಾಗದ ದೀಪವೋಲ್ ಮೆರವಿನಿಂ ಯಶೌಗ ಮೆರವಂ. ಈಗ ರತ್ನಗಳಿವೆ, ಮುತ್ತು ರತ್ನಗಳಲ್ಲಿ ಮಾಣಿಕ್ಯವನ್ನು ಒಗೆದಾಗ ಮಾಣಿಕ್ಯ ಹೆಚ್ಚು ಕಾಂತಿಯನ್ನ ಕೊಡ್ತದ ಸ್ನೇಹಿತರೆ. ಇಲ್ಲಿ ಪದ್ಮರಾಗ ಅಂತ ಹೇಳ್ತೀವಿ. ಪದ್ಮರಾಗ ಅಂತಂದ್ರೆ ಇಲ್ಲಿ ಮಾಣಿಕ್ಯ ಅಂತ. ಮುತ್ತು ರತ್ನಗಳ ಮಧ್ಯದ ಮಾಣಿಕ್ಯಕ್ಕೆ ಎಷ್ಟು ಬೆಲೆ ಇದೆಯೋ ಆ ರೀತಿ ಎಲ್ಲಾ ರಾಜರ ಮಧ್ಯದಲ್ಲಿ ಈ ಯಶೌಘ ಮಹಾರಾಜ ಏನು ಇದ್ದ ಅವನೇ ಹೆಚ್ಚು ಮಿಂಚ್ತಾ ಇದ್ದ. ನೋಡ್ರಿ, ಆ ಪುರದ ಅರಸನಾದಂಥ ಯಶೌಘ ಯಾವ ರೀತಿ ಮೆರಲಿಕತ್ತಾನಂತಂದ್ರೆ ಎಲ್ಲಾ ರಾಜರಲ್ಲಿನೇ ಅವ ಪದ್ಮರಾಗದ ದೀಪದಂತೆ ಮೆರಿತಾ ಇದ್ದ, ಮಾಣಿಕ್ಯದಂತೆ ಇದ್ದ. ಮುತ್ತು ರತ್ನಗಳ ಮಧ್ಯ ಮಾಣಿಕ್ಯಕ್ಕೆ ಯಾವ ರೀತಿ ಬೆಲೆ ಇದೆಯೋ ಆ ಎಲ್ಲಾ ರಾಜರ ಮಧ್ಯ ಈ ಯಶೋಘ ಮಹಾರಾಜನಿಗೆ ಬೆಲೆ ಇತ್ತು ಅಂತ ಈ ಜನ್ನ ಹೇಳಲಿಕತ್ತಾನ. ಮುಂದಿನ ಪದ್ಯದಲ್ಲಿ ಹೇಳ್ತಾನೆ ಅವನ ಕುಟುಂಬದ ಹಿನ್ನೆಲೆ, ಅವನ ಹೆಂಡತಿಯ ವರ್ಣನೆಯನ್ನ ಕೊಡ್ತಾನೆ. ದೊರೆವೆಡೆದ ಯಶೌಘ ಭೂವರ ತಿಳಕನ ಕಂಗಳ್ ಅಂಗರಕ್ಕರ್. ನೋಡ್ರಿ, ಅವನಿಗೆ ಒಬ್ಳು ಸಹಚರಣಿ ಇದ್ದಳು, ರಾಣಿ ಇದ್ದಳು, ಚಂದ್ರಮತಿ ಅಂತೇಳಿ. ಆ ಚಂದ್ರಮತಿಯನ್ನ ಆತ ಯಾವ ರೀತಿ ನೋಡ್ಕೊಳ್ತಾ ಇದ್ದ? ಅವನು ಅವಳಿಗೆ ತಕ್ಕ ಹೆಂಡತಿ ಹಾಕಿದ್ಲು. ನೋಡ್ರಿ, ಅವಳು ಕೂಡ ಯಾವುದರಲ್ಲಿ ಕಡಿಮೆ ಇರಲಿಲ್ಲ. ಅದ್ರ ಬಗ್ಗೆ ಹೇಳಿಕತ್ತಾನೆ. ಹೆಸರುಗೊಂಡ ರಾಜ, ತಿಲಕ ಪ್ರಾಯನಾದ ರಾಜ.
ದೊರೆವೆಡದ ಯಶೌಗ ಭೂವರ ತಿಲಕನ. ನೋಡ್ರಿ, ಈ ಭೂಮಂಡಲದಲ್ಲಿನೇ ಅತ್ಯಂತ ಪ್ರಸಿದ್ಧ ತಿಲಕಪ್ರಾಯನಾದಂತಹ ಯಶೌಗ ಮಹಾರಾಜನ ಹೆಂಡತಿ ಚಂದ್ರಮತಿ. ಆ ಚಂದ್ರಮತಿಗೆ ಕಂಗಳ್ ಅಂಗರಕ್ಕರ್. ನೋಡ್ರಿ, ಅವನ ಕಣ್ಣುಗಳೇ ಆಕೆಗೆ ಅಂಗರಕ್ಷಕರ ರೀತಿಯೇ ಕಾಪಾಡ್ತಾ ಇದ್ವು. ಬರೀ ಯಶೋಧ ಮಹಾರಾಜನ ಕಣ್ಣುಗಳೇ ಅವಳನ್ನ ಅಂಗರಕ್ಷಕರ ರೀತಿಯಲ್ಲಿ ಕಾಪಾಡ್ತಾ ಇದ್ವು ಅಂತ ಹೇಳ್ತಾನೆ ಬಾ. ಮನಂ ಆಭರಣಂ, ಅವನ ಮನಸ್ಸು ಅವಳಿಗೆ ಆಭರಣವಾಗಿತ್ತು. ನೋಡ್ರಿ, ಅವರಿಬ್ಬರು ಅಷ್ಟು ಅನ್ಯೋನ್ಯವಾದ ದಾಂಪತ್ಯ. ರಾಜಶ್ರೀ ಸಹಚರಣೀಯನೇ. ನೋಡ್ರಿ, ಈ ರಾಜ್ಯದ ಲಕ್ಷ್ಮಿ ಅವನ ಒಡನಾಡಿಯಾಗಿದ್ಲು, ಅವಳ ಒಡನಾಡಿಯಾಗಿದ್ಲು. ಯಾರು? ಈ ಚಂದ್ರಮತಿಯ ಒಡನಾಡಿಯಾಗಿದ್ಲು. ಅವರಿಬ್ಬರ ಮಧ್ಯದ ಸಾಕ್ಷ್ಯ ಇತ್ತು. ಅಂದ್ರೆ ಅವರಿಬ್ಬರು ಅನ್ಯೋನ್ಯವಾಗಿರ. ಈ ರಾಜಲಕ್ಷ್ಮಿ ಎಲ್ಲಿ ಚಂದ್ರಮತಿ ಇದ್ದಾಳೋ ಅಲ್ಲಿ ಈ ರಾಜ್ಯದ ಒಡತಿ ಕೂಡ ವಾಸವಾಗಿತ್ತು. ಹೀಗಾಗಿ ಕವಿ ಹೇಳಿಕತಾನೆ, ಸಂದತ್ತು ಚಂದ್ರ ಮತಿ ಗರಸಿತನಂ. ರಾಜಲಕ್ಷ್ಮಿಯು ಗೆಳತಿಯಾಗಿದ್ಲು ಇಲ್ಲಿ ಚಂದ್ರಮತಿ. ಹೀಗಾಗಿ ಅವಳಿಗೆ ಅರಸುತನ ಒಲದಿತ್ತು, ಅವಳಲ್ಲಿ ನೆಲೆಗೊಂಡಿತ್ತು. ನೋಡ್ರಿ, ಹೆಸರುಗೊಂಡ ಕವಿ ಹೇಳ್ತಾನೆ, ದೊರೆವೆಡದ ಯಶೌಗಭೂ ವರ ತಿಳಕನ ಕಣ್ಗಳ್ ಅಂಗರಕ್ಕರ್ ಮನಂ ಆಭರಣಂ ರಾಜಶ್ರೀ ಸಹಚರಣೀಯನೇ ಸಂದತ್ತು ಚಂದ್ರಮತಿ ಅರಸಿತನ. ಹೆಸರುಗೊಂಡ ರಾಜರಲ್ಲಿ ತಿಲಕಪ್ರಾಯನಾದಂಥ ಯಶೋಗ ರಾಣಿ ಚಂದ್ರಮತಿ. ಆತನ ಕಣ್ಣುಗಳೇ ಅಂಗರಕ್ಷಕರಂತೆ ಅವಳನ್ನ ಕಾಪಾಡ್ತಾ ಇದ್ವು. ಆತನ ಮನಸ್ಸು ಆಕೆಗೆ ಆಭರಣವಾಗಿದೆ. ರಾಜಲಕ್ಷ್ಮಿಯೇ ಅವಳ ಒಡನಾಡಿಯಾಗಿದ್ದಾಳೆ. ಅಂದಮೇಲೆ ಅವಳಿಗೆ ಅರಸಿತನ ಸರಿಯಾಗಿ ನೆಲೆಗೊಂಡಿದೆ ಅಂಥೇಳಿ ಇಲ್ಲಿ ಜನ್ನ ಹೇಳಿಕತನ. ನೋಡಿ, ಇವರಿಬ್ಬರು ಅತ್ಯಂತ ಅನುರೂಪದ ದಂಪತಿಗಳು. ಇನ್ನು ಅಂಥವರಿಗೆ ಎಂಥವ ಬರ್ಲಿಕತ್ತಾನ. ಅಭಯ ರುಚಿ ಮಾರಿದತ್ತನಿಗೆ ತನ್ನ ವಂಶ ವೃತ್ತಾಂತವನ್ನು ಹೇಳ್ತಾ ಇದ್ದ. ಅನಿತಶವ ಚಂದ್ರಮತಿಗಂ ಜನಪತಿಗಂ ಪುಟ್ಟಿದುದಂ ಯಶೋಧರನೆಂಬಂ ಜನಮೋಹನ ಬಾನಂ ಕರ್ಬಿನ ಬಿಲ್ಗಂ ನೆನೆಯ ನಾರಿಗಂ ಪೊಟ್ಟಿದವೋಲ್. ನೋಡ್ರಿ, ಕವಿ ಹೆಂಗ್ ಹೇಳ್ದಿಕತ್ತಾನ. ಅಷ್ಟೊಂದು ಪ್ರೇಮದಿಂದ ಶೋಭಿಸ್ತಾ ಇದ್ದಂತ ಚಂದ್ರಮತಿಗೂ ಯಶವುಗನಿಗೂ, ಯಾಕೆಂತಂದ್ರೆ ಅನಿತೆಸವ ಅಷ್ಟು ಅನ್ಯೋನ್ಯವಾಗಿರುವಂತ ಪ್ರೇಮ, ಅಷ್ಟು ಅನ್ಯೋನ್ಯವಾಗಿ ಶೋಭಿಸ್ತಾ ಇರುವಂತ ಈ ಚಂದ್ರಮತಿಗೂ ಮತ್ತು ಯಶೋಗನಿಗೂ ಯಶೋಧರನೆನ್ನುವ ಮಗ ಹುಟ್ಲಿಕತನ. ಮುಂದೆ ಹೇಳ್ತಾನೆ, ಜನಮೋಹನ ಬಾಣಂ ಕರ್ಬಿನ ಬಿಲ್ಗಂ ನೆನೆಯ ನಾರಿಗಂ ಪುಟ್ಟಿದವು. ಕಬ್ಬಿನ ಬಿಲ್ಲಿನ ನೆನೆಯ ಹಗ್ಗಕ್ಕೂ ಜನಮೋಹನ ಬಾಣವು ಹುಟ್ಟುವಂತೆ ಈ ಕುಮಾರ ಯಶೋಧರ ಹುಟ್ಲಿಕತ್ತಾನ. ಕಬ್ಬಿನ ಬಿಲ್ಲು, ನೆನೆಯ ಹಗ್ಗ, ಹೂವಿನ ಹಗ್ಗ. ನೆನೆ ಅಂತಂದ್ರೆ ಹೂವು. ಕಬ್ಬಿನ ಬಿಲ್ಲು, ಈ ಹೂವಿನ ನಾರಿಗಂ. ನಾರಿಗ ಅಂತಂದ್ರೆ ಹಗ್ಗ. ಪುಟ್ಟಿದವೋ. ನೋಡ್ರಿ, ಅವೆರಡನ್ನು ಸೇರಿಸುವ ರೀತಿಯೊಳಗ ಇವರಿಬ್ಬರ ಅನುರೂಪದ ಪ್ರೇಮದ ಅಂಕುರವಾಗಿ ಇಲ್ಲಿ ಯಶೋಧರ ಮಹಾರಾಜನ ಉದಯವಾಗ್ಲಿಕ್ಕತ್ತದ, ಅವನ ಜನನವಾಗ್ಲಿಕ್ಕತ್ತದ. ಮುಂದಿನ ಪದ್ಯದಲ್ಲಿ ಹೇಳ್ತಾನೆ, ಈ ಯಶೋಧರ ಮಹಾರಾಜ ಯಾವ ರೀತಿ ಇದ್ದ, ಕುಮಾರನ ಸೌಂದರ್ಯ ಯಾವ ರೀತಿ ಇತ್ತು. ನೋಡುವ ಕಣ್ಗಳ್ ಸಿರಿ, ಮಾತಾಡುವ ಬಾಯ್ಗಳ್ ರಸಾಯನಂ, ಸಂತಸದಿಂ ಕೂಡುವ ತೋಳ್ಗಳ ಪುಣ್ಯಂ, ನಾಡಾಡಿಯ ರೂಪೆ
ಕುಮರ ವಿದ್ಯಾಧರಣ. ಯಶೋಧರ ಮಹಾರಾಜ ಯಾವ ರೀತಿ ಇದ್ದ? ನೋಡುವ ಕಣ್ಗಳ ಸಿರಿ, ಮಾತಾಡುವ ಬಾಯಿಗಳ ರಸಾಯನಂ, ಸಂತಸದಿಂ ಕೂಡುವ ತೋಳ್ಗಳ ಪುಣ್ಯಂ, ನಾಡಾಡಿಯ ರೂಪೇ ಕುವರ ವಿದ್ಯಾಧರಣ. ಕವಿ ಹೇಳಿಕತಾನೆ, ಕುಮಾರ ಯಶೋಧರ ಸೌಂದರ್ಯದಲ್ಲಿ ಅಸಾಮಾನ್ಯನಾಗಿದ್ದ. ವಿದ್ಯಾಧರನಂತೆ ಆಕರ್ಷಕನಾಗಿದ್ದಾನೆ. ನೋಡುವ ಕಣ್ಗಳ ಸಿರಿ ಅಂತ ಹೇಳ್ತಾನ. ಅವನನ್ನು ನೋಡುವುದೇ ಅಂತಂತಂದ್ರ ಕಣ್ಣುಗಳಿಗೆ ಭಾಗ್ಯ. ಅವನೊಡನೆ ಮಾತಾಡುವುದು ಅಂತಂದ್ರೆ ಬಾಯಿಗೆ ಅತ್ಯಂತ ಮಧುರವಾದಂಥ ರಸಾಯನವಿದ್ದಂತೆ. ಮಾತಾಡುವ ಬಾಯಿಗಳು ರಸಾಯನಂ. ನೋಡ್ರಿ, ಅವನ ಜೊತೆ ಮಾತಾಡುವುದು ಅಂತಂದ್ರ ಬಾಯಾಗ ನಾವು ಸಿಹಿಯನ್ನ ತಿಂದಂತೆ, ಮಧುರ ರಸಾಯನ. ಅವನನ್ನ ಎತ್ತಿ ಮುದ್ದಾಡುವುದು ತೋಳ್ಗಳ ಪುಣ್ಯ. ಸಂತಸದಿಂ ಕೊಡುವ ತೋಳ್ಗಳಂ ಪುಣ್ಯಂ. ನೋಡ್ರಿ, ಅವನನ್ನ ಎತ್ಕೊಂಡು ಮುದ್ದಾಡೋದು ಅಂತಂತಂದ್ರೆ ಆ ಯಾವ ಕೈಗಳು ಎತ್ಕೊಳ್ಲಿಕ್ಕತ್ತವ ಆ ಕೈಗಳ ಭಾಗ್ಯ ಅಂತ ಹೇಳ್ತಾರ. ಅವನನ್ನ ಎತ್ತಿ ಮುದ್ದಾಡುವ ತೋಳುಗಳ ಪುಣ್ಯವಂತರಿಗೆ ಮಾತ್ರ ಈ ಭಾಗ್ಯ ಸಿಗ್ತದೆ. ಆ ರೀತಿ ಭಾಗ್ಯ ಕೆಲವು ಜನರಿಗೆ ಮಾತ್ರ ಸಿಕ್ಕಿತ್ತು. ಅಂತಹ ರಾಜನಾಗಿದ್ದ ಈ ಯಶೋಧರ ಮಹಾರಾಜ ಈ ಬಾಲ್ಯದಲ್ಲಿ. ನಾಡಾಡಿಯ ರೂಪೇ ಕುವರ ವಿದ್ಯಾಧರಣ. ಆ ರೀತಿ ಅಪ್ರತಿಮ ಸೌಂದರ್ಯವನ್ನ ಹೊಂದಿದಾತ. ಅಪ್ರತಿಮ ಸೌಂದರ್ಯ. ನೋಡ್ರಿ, ಅವನನ್ನ ಕವಿ ಹೇಳಿಕತಾನೆ, ಅವನು ಬಾಲಚಂದ್ರನೋ ಮನ್ಮಥನ ಬಾನವೋ ಮಲಯ ಪರ್ವತವೋ ಎನ್ನುವಂತೆ ಅವನನ್ನು ನೋಡಿದಾಗ ಆ ರೀತಿ ಇದ್ದ. ಅಷ್ಟು ಸುಂದರನಾಗಿದ್ದ. ಅವನ ಸೌಂದರ್ಯಕ್ಕೆ ಎನೆಯಿಲ್ಲವಾಗಿತ್ತು. ನಾಡಾಡಿಯ ರೂಪೇ ಕುವರ ವಿದ್ಯಾಧರಣ. ವಿದ್ಯೆಯಲ್ಲಿ ಅತ್ಯಂತ ಸಂಪನ್ನನಾಗಿದ್ದ. ನೋಡ್ರಿ, ವಿದ್ಯೆಯ ಯಾರಿಗಿರ್ತದನೋ ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ಅಂತ ಹೇಳ್ತಾನೆ ಸರ್ವಜ್ಞ. ನೋಡ್ರಿ, ಅಂಥ ಸೌಂದರ್ಯದ ಕಾಂತಿ ಅವನ ಮುಖದಲ್ಲಿ ಓಲಾಡ್ತಾ ಇತ್ತು, ತೇಲಾಡ್ತಾ ಇತ್ತು. ಅಷ್ಟು ಅಪ್ರತಿಮ ಸುಂದರನಾದಂಥ ಯಶೋಧರ ಮಹಾರಾಜನಿಗೆ ಅಷ್ಟೇ ಅನುರೂಪವಾದಂಥ ಪತ್ನಿ ದೊರಡ್ಲಿಕ್ಕತ್ತಾಳ. ಈ ಪದ್ಯದಲ್ಲಿ ಕವಿ ಹೇಳಿಕತ್ತಾನೆ, ಅಮೃತ ಮತಿಗಡ ಯಶೋಧರನ ಮನ ಪ್ರಿಯೆಯಾಕೆ, ದಿವಂ ಆಗೆ ಪುಳಿಂದ ಸುಮನೋಬಾನಂ, ತದ್ಭೂರ ಮನನೊಲಿದಂತೆ ಗೋರಿಗೊಳಿಸುತ್ತಿರಕುಂ. ನೋಡ್ರಿ, ಕವಿ ಹೇಳಿಕತ್ತಾನೆ, ಯಶೋಧರನ ಮನದನ್ನಿಯಾದಂಥ ಅಮೃತಮತಿ ಅವನಿಗೆ ಹೇಳಿ ಮಾಡಿಸಿದ ಜೋಡಿ ಅಂತಿದ್ಲು. ಬಹುಶಃ ದೇವನಾದಂಥ ಬೇಟಗಾರನಾದಂಥ ಕಾಮದೇವನಿಗೆ ಈ ಭೂಪತಿಯನ್ನ ಆಕರ್ಷಿಸಿ ಸೆರೆ ಹಿಡಿಯುವ ಮನಸ್ಸಾಯ್ತೋ ಏನೋ ಗೊತ್ತಿಲ್ಲ. ಅವ ಈ ಅಮೃತಮತಿಯನ್ನ ದಿವವನ್ನಾಗಿ ಮಾಡಿದ. ಇಲ್ಲಿ ದಿವ ಅಂತಂದ್ರೆ ಬೇಟೆ ಹಿಡಿಯಲಿಕ್ಕೆ ಬಳಸುವಂತ ಒಂದು ಪ್ರಾಣಿ. ನೋಡ್ರಿ, ಇವನನ್ನ ಭೇಟಿಯಾಡ್ಬೇಕಾಗಿದೆ. ಯಾರು? ಈ ಯಶೋಧರ ಮಹಾರಾಜನನ್ನ ಭೇಟಿಯಾಡ್ಬೇಕಾಗಿದೆ. ಬಹುಶಃ ಅಮೃತಮತಿಯನ್ನ ಬಳಸಿ ಅವರಿಬ್ಬರನ್ನ ಒಬ್ಬರಿಗೊಬ್ಬರು ಪ್ರೇಮದಲ್ಲಿ ಮುಳುಗುವಂತೆ ಮಾಡ್ತಾನೆ ಆ ಕಾಮದೇವ. ಮೋಹಗೊಳ್ಳುವಂತೆ ಮಾಡಿದ. ಯಶೋಧರ ಅಮೃತಮತಿಯನ್ನು ಬಹುವಾಗಿ ಮೆಚ್ಚಿಕೊಂಡಿದ್ದ. ನೋಡ್ರಿ, ಅದಕ್ಕೆ ಹೇಳಿಕತಾನೆ ಕವಿ, ಅಮೃತಮತಿಗಡ ಯಶೋಧರನ ಮನ ಪ್ರಿಯೆ ಯಾಕೆ ದಿವಮ್ಮಾಗೆ. ದಿವಂ ಅಂತಂದ್ರೆ ಈ ಒಂದು ಬೇಟೆಯನ್ನು ಹಿಡಿಲಿಕ್ಕೆ ಮತ್ತೊಂದು ಬೇಟೆಯಾಗಿ ಪ್ರಾಣಿಯನ್ನು ಬಳಸು. ನೋಡ್ರಿ, ಇಲ್ಲಿ ಈ ಯಶೋಧರ ಮಹಾರಾಜನನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಅಮೃತಮತಿಯನ್ನ ಆ ಕಾಮದೇವ ಬಳಸಿದ್ನೇನೋ. ತದ್ಭೂರಮನನುಲಿದಂತೆ, ಈ ಭೂಮಂಡಲದಲ್ಲಿನೇ ಅತ್ಯಂತ ಸುಂದರನಾದಂಥ ಈ ಯಶೋಧರ ಮಹಾರಾಜ ಅವಳಿಗೆ ಒದಿದ. ಗೋರಿಗೊಳಿಸುತ್ತಿರ್ಕುಂ, ಮೋಹಕ್ಕೆ ಆತ ವಶನಾದ. ಅಮೃತಮತಿಯ ಮೋಹಪಾಶದಲ್ಲಿ ಆತ ಬಿದ್ದ ಅಂತ ಹೇಳ್ತಾನೆ. ಹೀಗೆ ಅವರಿಬ್ರು ಅತ್ಯಂತ ಅನ್ಯೋನ್ಯವಾಗಿ ಬದುಕಲಿಕ್ಕತ್ತಾರ. ಅವರಿಬ್ಬರ ದಾಂಪತ್ಯ ಯಾವ ರೀತಿ ಇತ್ತು ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ ಜನ. ಅಮೃತಮತಿ ಸಹಿತಂ, ಚಂದ್ರಮತಿಯ ಸುತನಂತೂ ಮೆರೆವ ಧವಳಾಗಾರದೋಳ್ ಅಭ್ರಮಂ ವೆರಸಪ್ಪ ಅಬ್ರಗಜಂ ವಿಭ್ರಮದಿಂದೆ ಸಜ್ಜರಕ್ಕೆ ಬಂದ ಓಲ್
ಎಸಗುಂ ಅಂತಾನ. ಎಷ್ಟು ಅನ್ಯೋನ್ಯವಾದಂಥ ಜೋಡಿಯಾಗಿದ್ರು ಅಂತಂದ್ರೆ, ಶೋಭಿಸ್ತಾ ಇರುವಂಥ ಜೋಡಿಯಾಗಿತ್ತು ಅಂತಂದ್ರೆ, ಧವಳಾಗರ, ಧವಳಾಗಾರ ಅಂತ ಹೇಳ್ತಾರೆ. ಅಂದ್ರೆ ಧವಳ ಅಂತಂದ್ರೆ ಶ್ವೇತ ಶುಭ್ರವಾದಂಥ ಆಗರದಲ್ಲಿ ಅಮೃತಮತಿ ಸಹಿತಂ ಚಂದ್ರಮತಿಯ ಸುತನಂತು, ಚಂದ್ರಮತಿಯ ಮಗ ಅಂದ್ರೆ ಯಶೋಧರ, ಮೆರೆವಂ ಧವಳಾಗಾರದು. ಆ ಧವಳಾಗಾರ ಅಂತಂದ್ರೆ ಅತ್ಯಂತ ಶ್ವೇತ ಶುಭ್ರವಾದಂಥ ಆಗರ, ನೆಲೆ, ಆಶ್ರಯ ತಾಣದಲ್ಲಿ ಅಭ್ರುಮವೆರ ಸಪ್ಪ ಅಭ್ರಗಜಂ. ನೋಡ್ರಿ, ಒಂದು ಹೆಣ್ಣಾನೆ ಎನ್ನ ಕೂಡಲಿಕ್ಕೆ ಬಂದಂಥ ಗಂಡಾನೆ. ಕವಿ ಯಾವ ರೀತಿ ಹೋಲಿಕೆಯನ್ನ ಕೊಡ್ಲಿಕ್ಕೆ ಅಭ್ರಮಮಂ ಕೂಡಿಕೊಂಡು ಐರಾವತವು ಬಂದು ಸಂಭ್ರಮದಿಂದ ಶಯ್ಯಾಗಾರಕ್ಕೆ ಬಂದಂತೆ ಆ ದಂಪತಿಗಳು ಕಾಣ್ಲಿಕ್ಕತ್ತಾರ. ಸಜ್ಜರಕ್ಕೆ ಬಂದ ಓಲ್ ವಸಗುಂ ಓಲ್ ಎಸಗುಂ ಅಂತ ಹೇಳ್ತಾನ. ಶಯನಾಗಾರಕ್ಕೆ, ಈ ಶಯ್ಯಾಗಾರಕ್ಕೆ ಆ ಎರಡು, ಒಂದು ಐರಾವತ, ಇನ್ನೊಂದು ಐರಾವತ, ಇನ್ನೊಂದು ಆನೆ ಐರಾವತ, ಎರಡೂ ಕೂಡಿ ಬರ್ಲಿಕ್ಕತ್ತಾವೇನು ಎನ್ನುವ ರೀತಿಯೊಳಗ ಅವರಿಬ್ಬರ ಅನುರೂಪವಾದ ಜೋಡಿ ಅಲ್ಲಿ ಕಾಣ್ತಾ ಇತ್ತು. ಕವಿ ಹೇಳುವಂತಹದ್ದು. ಎರಡು ಆನೆಗಳ ಒಂದಕ್ಕೊಂದು ತಾಗಿ ಹೋಗ್ಲಿಕ್ಕತ್ತಾವ. ಏನಾಗಿದೆ ಆ ದೃಶ್ಯ ಇಲ್ಲಿ ಕವಿ ಹೇಳಲಿಕ್ಕತ್ತಾನ. ತನು ಸುಂಕ್ ಆಲಿಂಗನ ಚುಂಬನದೆ ಸುರತದಿಂ ಸವಿ ರಥ ಪ್ರೌಢಿಯನೆ. ಆ ತನುವಂ ಮರಯಿಸೆ ಅರಿಯದೆ ಮನೋಜನಾಡಿಸುವ ಯಂತ್ರದಂತಿರೆ ನೆರೆದರ್. ನೋಡ್ರಿ, ಕವಿ ಹೇಳಲಿಕ್ಕತ್ತಾನೆ, ಅವರಿಬ್ರು ಹೋಗ್ತಾ ಇದ್ರು, ಒಬ್ಬರಿಗೊಬ್ಬರ ದೇಹ ತಾಗ್ಲಿಕ್ಕತ್ತದ. ತನು ಸೋಂಕ್, ಆ ತನು ತಾಗುವುದೇ ತಡ ಪರಸ್ಪರ ಅಲಂಗಿಸಿಕೊಂಡರು. ಆಲಿಂಗನ, ನೋಡ್ರಿ, ಗೊತ್ತಿಲ್ದೇನೆ, ಅವರಿಬ್ಬರಿಗೂ ಗೊತ್ತಾಗದೇನೆ ಈ ಭಾವಗಳು ಅಲ್ಲಿ ಘಟಿಸ್ಲಿಕ್ಕತ್ತಾರ. ತನು ಸೋಂಕ್ ಆಲಿಂಗನ ಚುಂಬಡದೆ, ಒಬ್ಬರಿಗೊಬ್ಬರು ಚುಂಬಿಸ್ಲಿಕ್ಕತ್ತಾರ. ಕಂಠಧ್ವನಿ ಸವಿಯಾಗಿ ಕೇಳತೊಡಗಿತು. ಸುರತದಿಂ ಸವಿರಥ ಪ್ರೌಢಿಯನೇ. ಇಂಥ ಸಮಾಗಮದ ಪ್ರೌಢಿಮೆಯಿಂದ ಅವರಿಬ್ಬರು ಮೈಮರಿಲಿಕ್ಕತ್ತಾರ. ಅವರಿಗೆ ಯಾವುದರ ಅರಿವೂ ಇಲ್ಲವಾಯಿತು ಅಂತ ನೋಡ್ರಿ, ಕವಿ ಹೇಳಿಕ್ತಾನೆ, ಮರೆಯಿಸೆ ಅರೆಯದೆ ಮನೋಜನಾಡಿಸುವ ಜಂತ್ರದಂತಿರೆ ನೆರೆದರು. ನೋಡಿ, ಜಗತ್ತಿನಲ್ಲಿ ಅವರು ಎಲ್ಲವನ್ನ ಮರ್ತಿದ್ದಾರೆ, ಯಾವುದರ ಅರಿವು ಅವರಿಗಿಲ್ಲವಾಗಿದೆ. ಕಾಮ ಅವರನ್ನ ಕುಣಿಸುವ ಯಂತ್ರದಂತೆ ಅವರಿಬ್ಬರಿಗೂ ಒಂದುಗೂಡ್ಲಿಕ್ಕತ್ತಾರ. ಕಾಮ ಅವರಿಬ್ಬರನ್ನ ಯಂತ್ರ ಮಾಡಿ ಕುಣಿಸಾಕತ್ತಾನ. ಕವಿ ಹೇಳುವಂತರು ಆ ರೀತಿಯಾಗಿ ಅವರಿಬ್ಬರು ಒಂದಾಗ್ಲಿಕ್ಕತ್ತಾರ.